ಉಳಿದಿದಂತ ತಂಡ ಇದೀಗ 1 ಅಂಕಗಳ ಮುನ್ನಡೆಯನ್ನು ಕಟ್ಟಿಕೊಳ್ತಾ ಇದೆ. 10-9 ಪಂದ್ಯ. ಸ್ಟೆಪ್ಲರ್ ಎಲ್ಲ ಪೈಲಿರುವಂತ ಚೀಲ ತಾನಾಜಿ ಸರ್ ನೋಡಿ, ಮೊದಲ ಹಂತದಲ್ಲಿ ಕೇವಲ 1 ಅಂಕಗಳನ್ನು ಗಳಿಸಿದಂತಹ ತಂಡ ಇದೀಗ 1 ಅಂಕದ ಮುನ್ನಡೆಯಲ್ಲಿ ಕಟ್ಟಿಕೊಳ್ತಾ ಇದೆ. ನಿಮ್ಗೆ ಏನ್ ಅನಿಸ್ತಾರೆ? ಯಾರು ಗೆಲ್ತಾರೆ? ಕೈ ಎತ್ತಿ ನೋಡೋಣ. ಓಕೆ, ಚಿನ್ನೂರು ಇಲ್ಲ, ನಿಮ್ ಗೆಸ್ ಕರೆಕ್ಟ್ ಇಲ್ಲ. ಯಾರು ಗೆಸ್ ಮಾಡ್ತಾ ಇಲ್ಲ. ಅಷ್ಟು ರೋಚಕವಾಗಿ ಪಂದ್ಯ ಸಾಗ್ತಾ ಇದೆ. 10-10 ಸಮಬಲದಲ್ಲಿ ಪಂದ್ಯ. ಬೋನಸ್ ಇದರೊಂದಿಗೆ 1 ಅಂಕಗಳ ಮುನ್ನಡೆ ಅಜರಂಬಿ ತಂಡಕ್ಕೆ. ಮತ್ತೊಂದು ಅಂಕ. ಇಲ್ಲಿ ಜಿದ್ದಿನೇ ನಡೀತಾ ಇದೆ. ಒಬ್ರಿಗೆ ಒಬ್ರು ಯಾರು ಬಿಟ್ಕೊಡ್ತಾ ಇಲ್ಲ. ಸಮಬಲದ ಹೋರಾಟ ನಡೀತಾ ಇದೆ. 11-11ರಲ್ಲಿ ಪಂದ್ಯ. ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ದಾಳಿಗಾರರಿಗೆ ಕೇವಲ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ಆದರೆ ರೈಡರ್ ಸೆಲ್ಫ್ ಔಟ್ ಆಗಿ ಅಂಕಣದ ಹೊರ ನಡೆದಿದ್ದಾನೆ. ತನ್ನ ಫುಟ್ ವರ್ಕ್ ಒಂದ್ ಸ್ವಲ್ಪ ಮಿಸ್ ಆಯ್ತು. ನಿಯಂತ್ರಣ ತಪ್ಪಿ ಅಂಕಣದ ಹೊರಗಡೆ ಹೋಗಿರೋದ್ರಿಂದ ಬಸ್ಸು ಎದುರಾಳಿ ತಂಡಕ್ಕೆ ಕೊನೆಯ ಕ್ಷಣದಲ್ಲಿ ಆಸರಬಿ ತಂಡದಿಂದ ಬರ್ತಾ ಇದೆ ಒಂದು ಮಿಸ್ಟೇಕ್. ಸೆಲ್ಫ್ ಔಟ್ ಆಗೋದ್ರ ಮುಖೇನ 1 ಅಂಕವನ್ನ ಸುಲಭವಾಗಿ ಕೊಡ್ತಾ ಇದ್ದಾರೆ. ಐದರೊಂದಿಗೆ ಪಂದ್ಯ ಮುಕ್ತಾಯ. 2 ಅಂಕಗಳ ಮುನ್ನಡೆಯಲ್ಲಿ ಚಿನ್ನೂರು ತಂಡ ಜಯಬೇರಿಯನ್ನು ಬಾರಿಸ್ತಾ ಇದ್ದ ಮೂಲಕ ಮೊದಲ ಬಾರಿಗೆ ಫೈನಲ್ ಅನ್ನು ಇಡ್ತಾ ಇದೆ ನಮ್ಮ ಚಿನ್ನೂರು ತಂಡ. ಸೆಮಿಫೈನಲ್ ನ ಕೊನೆಯ ಕರೆ ಎರಡು ತಂಡಗಳು ಆದಷ್ಟು ಜಿಂಜಿನ್ ಬೈಲ್ ತಂಡಕ್ಕೆ यूट्यूब लाईव्ह आहे बघ. मी लिंक सोडतो बघ बघवा. ಗಾಳಿಯಲ್ಲಿ ಮಸಡಿ ಕಟ್ಟಿ ತಂಡದ ಲೆಫ್ಟ್ ರೈಡರ್ मॅच व्हिडिओ करताना जातो म्हणून माझं. ದಾಳಿಯಲ್ಲಿ ವಾಸು ಡಿಫೆನ್ಸ್ ಅನ್ನ ಚೆಕ್ ಮಾಡಿದ್ರು. ಅಷ್ಟೇ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗಿದ್ದಂತ ಜಿಂಜಿನ್ ಬೈಲ್ ತಂಡ ಕಳೆದ ಬಾರಿ ಇದೇ ಒಂದು ಕಲಘಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜಿಸಿದಂತಹ ಧಾರವಾಡ ಸಂಸತ್ ಕ್ರೀಡಾ ಮಹೋತ್ಸವದಲ್ಲಿ ಕಳೆದ ಬಾರಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದ ತಂಡ ಈ ಬಾರಿ ಟೈ ಹೋಲ್ಡ್ ಪ್ರಯತ್ನ ಇತ್ತು. ಅಡ್ವಾನ್ಸ್ ಟ್ಯಾಕಲ್ ಆಗಿರುವುದರಿಂದ ಇಲ್ಲಿ ದಾಳಿಗಾರ ಒಂದು ಸುಲಭವಾದಂತಹ ಜರ್ಕಿಂಗ್ ಅನ್ನ ತೆಗೆದುಕೊಳ್ತಾ ಇಲ್ಲಿ 1 ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. 3-1 ಇನ್ ಫೇವರ್ ಆಫ್ ಜಿಂಜಿನ್ ಬೈಲ್. 3-1ರಲ್ಲಿ ಪಂದ್ಯ. 2 ಅಂಕದ ಮುನ್ನಡೆಯಲ್ಲಿ ಜಿಂಜಿನ್ ಬೈಲ್ ತಂಡ. ದಾಳಿಯಲ್ಲಿ ಮಸ್ಲಿ ಕಟ್ಟಿ ತಂಡದ ವಾಸು ಇದೀಗ 2ನೇ ಸೆಮಿಫೈನಲ್ ನಲ್ಲಿ ಟಾಸ್ ಗೆಲ್ತಾ ಇದ್ದಾರೆ. ಮಾಚಾಪುರ ತಂಡ ಕೋರ್ಟ್ ನ ಚಾಯ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದೀಗ ಬರ್ತಾ ಇದ್ದಾರೆ 2ನೇ ಸೆಮಿಫೈನಲ್ ತಂಡ. ಇನ್ 3, 2, 1 ಕಬಡ್ಡಿ. ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಬಸ್ಸು ಜಿಂಜಿನ್ ಬೈಲ್ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಮಸ್ಲಿ ಕಟ್ಟಿ ತಂಡದ ಯುವ ಆಟಗಾರ ವಾಸು ಲೆಫ್ಟ್ ಭಾಗದಲ್ಲಿ ಕೊಂಚ ಗೊಂದಲ. ಮಿಸ್ಟೇಕ್. 5-3 ಜಿಂಜಿನ್ ಬೈಲ್ ತಂಡದ ಪರವಾಗಿ. ಟೈಮಿಂಗ್ ಟ್ಯಾಕಲ್ ನ ಪ್ರಯತ್ನ ಇತ್ತು. ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್.
ಅಂಕಗಳನ್ನ ಬಲಿಷ್ಠ ಆಟಗಾರ್ತಿಯೊಂದಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಇದರೊಂದಿಗೆ ಪಂದ್ಯ 3-1 ಆರಂಭವನ್ನ ಕಾಣ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಅಂಕಣ 2ರಲ್ಲಿ ಬಲಿಷ್ಠವಾದಂತಹ ತಂಡಗಳ ನಡುವಿನ 2ನೇ ಸೆಮಿಫೈನಲ್ ಕಾಳಗ ನಡೀತಾ ಇದೆ. ಈಗಾಗಲೇ ಮೊದಲ ಸೆಮಿಫೈನಲ್ ಅನ್ನ ಗೆದ್ದು ಇನ್ನೊಬ್ರು ತಂಡ ಮೊದಲ ತಂಡವಾಗುತ್ತೆ ಫೈನಲ್ ಅನ್ನ ಲಕ್ಕೆ ಇಟ್ಟಂತಹ ತಂಡ. ಮತ್ತೊಮ್ಮೆ ಬಲಿಷ್ಠ ಆಟಗಾರ್ತಿ ರೈಟ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಬಾರಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಅದ್ಭುತವಾಗಿ ಎಸ್ಕೇಪ್. ತುಂಬಾ ಒಳ್ಳೆಯ 8-3 ಜುಂಜನ್ ಬೈಲ್ ತಂಡದ ಪರವಾಗಿ. ಎಂಟಿ ರೈಡ್ ಒಂದಿಗೆ ವಾಪಸಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಮುಖ್ಯನ ಸ್ಕೋರ್ ಅಲ್ಲೇ ಇದೆ 3-1 ಫೇವರ್ ಆಫ್ ಬೆಂಡಲಗಟ್ಟಿ ತಂಡದಿಂದ ಬರ್ತಾ ಇದೆ. ಬಲಿಷ್ಠವಾದಂತಹ ಇದರೊಂದಿಗೆ ಮತ್ತೊಂದು ಅಂಕದ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ. 4-1 ಪಂದ್ಯ ಬೆಂಡಲಗಟ್ಟಿಯ ಪರವಾಗಿ. ಕೇವಲ 3 ಜನ ಆಟಗಾರರು ಮಾತ್ರ ಅಂಕಣದಲ್ಲಿದ್ದಾರೆ. 8-4 ಅಂಕದ ಮುನ್ನಡೆಯಲ್ಲಿ ಜುಂಜನ್ ಬೈಲ್ ತಂಡ. ದಾಳಿಯಲ್ಲಿ ಜುಂಜನ್ ಬೈಲ್ ತಂಡದ ಯುವ ದಾಳಿಗಾರ ಯಾವುದೇ ಅಂಕಲದ ಆಟದಿಂದ ವಾಪಸ್ಸಾಗಿದ್ದಾರೆ. ಮಸಳಿ ಕಟ್ಟಿ ತಂಡದ ಮಾಚಾಪುರ ತಂಡದಿಂದ ಒಂದು ಸೂಪರ್ ರೈಡ್ ಅವಶ್ಯಕತೆ ಇದೆ. ಏನಾದ್ರೂ ಮಲ್ಟಿಪಲ್ ರೈಡ್ ಬಂದ್ರೆ ಖಂಡಿತವಾಗ್ಲೂ ವಾಪಸಾತಿಯನ್ನ ಪಡ್ಕೊಳ್ತಾರೆ ಮಾಚಾಪುರ ತಂಡ. ಅದನ್ನ ಸಾಬೀತುಪಡಿಸ್ತಾ ಇದ್ದಾರೆ. 1 ಅಂಕ ಬರುತ್ತಾ ಇದೆ. ಇದರೊಂದಿಗೆ 1 ಅಂಕದ ಸೇರ್ಪಡೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಅಂತರವನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಬಲಿಷ್ಠ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಪ್ರಸ್ತುತಪಡಿಸುವ ಧಾರವಾಡ ಸಂಸತ್ ಕ್ರೀಡಾ ಮಹೋತ್ಸವ ಫಾರ್ ದಿ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಬಂಜಾರಾ ಬುಲ್ಸ್ ಮಮ್ಮಿಗಟ್ಟಿ ಎ ವರ್ಸಸ್ ಶ್ರೀ ಸೇವಾಲಾಲ್ ಶಿಗಟ್ಟಿ ತಂಡ. ದಿಸ್ ಇಸ್ ಸೆಕೆಂಡ್ ಕಾಲ್ ಫಾರ್ ಯು, ಪ್ಲೀಸ್ ಗೆಟ್ ರೆಡಿ. LED ಸ್ಟಾರ್ಟ್ ಮಾಡಿ. ಸ್ಟೇಜ್ ದಾಳಿಯಲ್ಲಿ ಜುಂಜನ್ ಬೈಲ್ ತಂಡದ ಬಸ್ಸು. ಹಲೋ ಹಲೋ, ಈ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಯಾರಿದ್ದೀರಿ ಒಬ್ಬರು ಸ್ಟೇಜ್ ಮೇಲೆ ಲವ್ ಬರ. ಧಾರವಾಡ ಸಂಸತ್ ಕ್ರೀಡಾ ಮಹೋತ್ಸವದ ಈ ಅಂತಿಮ ದಿನದ ಸಮಾರಂಭ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದ ಮಸಳಿ ಕಟ್ಟಿ ತಂಡದ ಒಬ್ಬ ಯುವ ದಾಳಿಗಾರ ವಾಸು ತನ್ನ ಸಕ್ಸಸ್ಫುಲ್ ರೈಡ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಇದರೊಂದಿಗೆ ಮತ್ತೊಂದು ಅಂಕದ ಅಂತರವನ್ನ ಕೈ ತಿಳಿಸ್ಕೊಳ್ತಾ ಇದೆ. ಬ್ಯಾಟ್ನಲ್ಲಿ ಈ ತಂಡ 8-7 1 ಅಂಕದ ಮುನ್ನಡೆಯಲ್ಲಿ ಜುಂಜನ್ ಬಾಯ್ ಮಸಳಿ ಕಟ್ಟಿ ತಂಡದ ಯುವ ದಾಳಿಗಾರ. ಒಂದು ಸೂಪರ್ ರೈಡ್ ಅವಶ್ಯಕತೆ ಇದೆ ಮಾಚಾಪುರ ತಂಡಕ್ಕೆ. ಯಾರು ಕಾಲ್ ಮಾಡ್ತಾರೆ ಅಂತ ಚುರುಕಿನ ಪಾದಗಳ ಚಲನೆಗೆ 9-7 2 ಅಂಕದ ಮುನ್ನಡೆಯಲ್ಲಿ ಜುಂಜನ್ ಬಾಯ್ ಮಸಳಿ ಕಟ್ಟಿ ತಂಡದ ಆಟಗಾರರು ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಕಮ್ ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ. ಮಧ್ಯ ದಾಳಿಯಲ್ಲಿ ಜುಂಜನ್ ಬೈಲ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ದಾಳಿಯಲ್ಲಿ ರವಿ ಕುಮಾರ್ ಭಾಯ್ ಸೌಂಡ್ ರವಿ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಮಿಡ್ ಲೈನ್ ಹತ್ತಿರದಲ್ಲಿ ಟ್ಯಾಕಲ್ ಮಾಡೋದಕ್ಕೆ ಬಂದ್ರು. ನಾಲ್ಕಾಟಕ ನಡುವೆ ಮಸಳಿ ಕಟ್ಟಿ ತಂಡದ ವಾಸು ಅಂತ್ಯಗೊಳ್ತಾರೆ. 2ನೇ ಸೆಮಿಫೈನಲ್ ನ ಪಂದ್ಯವನ್ನ ಸುಲಭವಾಗಿ ಜಯಬೇರಿಯನ್ನು ಕಟ್ಕೊಳ್ತಾ ಇದೆ ಬೆಂಡಲಗಿ ತಂಡ.
ಇದರ ಮುಖೇನ ಎರಡನೇ ತಂಡವಾಗಿ ಲಗ್ಗೆ ಇಡ್ತಾ ಇದೆ ಫೈನಲ್ಸ್ಗೆ. ಬಿಡೋಪ್ಪ ಯಾರೇನು ವಾಸು ಆಮೇಲೆ ಫೋನ್ last 3 minutes to go in court number 1. Captain 3 minutes for full time. 12-8 4 ಅಂಕದ ಮುನ್ನಡೆಯಲ್ಲಿ ಏರೋಪ್ಲೇನ್ ಜಿಂಜನ್ ಬಾಯ್. ಚೆಕ್ 8 ಗಂಟೆ ಅದಕ್ಕೆ ಬಂದ್ರೆ ನೀವು ವಿಚಾರ ಹೇಳೋದ ಸರ್. ದಾಳಿಯಲ್ಲಿ ಹಲೋ ಚೆಕ್ 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 ಹಲೋ ಓಕೆ ಓಕೆ ಚೆಕ್ एडिट करताला असते सोडताना ಚೆಕ್ ಹಲೋ कबड्डी अड्डा ಹಲೋ जरूरत का ಚೆಕ್ ಹಲೋ ಹಲೋ ಚೆಕ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತ ಸರ್ಕಾರದ ಕೇಂದ್ರದ ಸಚಿವರು ಧಾರವಾಡ ಲೋಕಸಭಾ ಮತಕ್ಷೇತ್ರದ ಜನಮೆಚ್ಚಿದ ಜನಪ್ರಿಯ ಸಂಸದರಾಗಿರುವಂತಹ ಈ ಸಂಸದ ಕ್ರೀಡಾ ಮಹೋತ್ಸವದ ರೂವಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರು ಈಗಾಗಲೇ ಕಲಗಟ್ಟಿಗೆ ಪಟ್ಟಣಕ್ಕೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಭವ್ಯವಾದಂತಹ ವೇದಿಕೆಗೆ ಈ ದೇಶ ಕಂಡ ಅಪರೂಪದ ರಾಜಕಾರಣಿ ಗ್ರಾಮೀಣ ಭಾಗದ ಜಾಲಿ ಜಾಲಿ ಕಾಮೆಂಟ್ರಿ ಮಾಡು ಸಿಕ್ಕಿದಂತ ಒಂದು ಟಚ್ ಪಾಯಿಂಟ್. ಹಲೋ ಚೆಕ್ 15-10 5 ಅಂಕದ ಮುನ್ನಡೆಯಲ್ಲಿ ಜಿಂಜನ್ ಬಾಯ್ ತಂಡ. ಕ್ಯಾಪ್ಟನ್ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಜಿಂಜನ್ ಬಾಯ್ ತಂಡದ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಬಸು ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಎಂಟಿ ರಾಟೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಮಸಳಿ ಕಟ್ಟಿ ತಂಡದ ಒಬ್ಬ ಯುವ ಆಟಗಾರ ಕಿಕ್ ಮಾಡುವಂತ ಪ್ರಯತ್ನ. 5 ಆಟಗಾರ ನಡುವೆ ರೈಟ್ ರೈಡರ್ ಬೋನಸ್ ಇಲ್ಲದ ಸಂದರ್ಭ. ರೈಟ್ ಇನ್ನು ಜಾಗದಿಂದ ಟ್ಯಾಕಲ್ ನ ಪ್ರಯತ್ನ. 15-11 ಜಿಂಜನ್ ಬಾಯ್ ತಂಡದ ಪರವಾಗಿ. 15-11 ಇನ್ ಫೇವರ್ ಆಫ್ ಜಿಂಜನ್ ಬಾಯ್. ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗ್ತಾ ಇದ್ರೆ ಕೊನೆಯ ಕ್ಷಣದಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಮಾಡುವಂತ ಪ್ರಯತ್ನ ಮಸಳಿ ಕಟ್ಟಿ ತಂಡದ ಆಟಗಾರರಿಂದ. 16-11 16-11 ಇನ್ ಫೇವರ್ ಆಫ್ ಜಿಂಜನ್ ಬಾಯ್. ಕಳೆದ ಬಾರಿಯೂ ಸಹ ಜಿಂಜನ್ ಬಾಯ್ ತಂಡದ ಆಟಗಾರರು ಫೈನಲ್ಗೆ ಲಗ್ಗೆ ಇಟ್ಟು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ರು. ಈ ಬಾರಿಯೂ ಸಹ ಫೈನಲ್ಗೆ ಲಗ್ಗೆ ಇಟ್ಟು ಹಿಂದಿನ ಒಂದು ಸೇಡಿನ ತವಕದಲ್ಲಿದ್ರೆ ಚಾಂಪಿಯನ್ ಆಗ್ಬೇಕು ಅನ್ನೋ ಒಂದು ಹಠದಲ್ಲಿದ್ದಾರೆ ಜಿಂಜನ್ ಬಾಯ್ ತಂಡದ ಆಟಗಾರರು. ಇದರೊಂದಿಗೆ ಪಂದ್ಯ ಮುಕ್ತಾಯವಾಗಿದೆ. ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಜಿಂಜನ್ ಬಾಯ್ ತಂಡ 4 ಅಂಕದ ಅಂತರದೊಂದಿಗೆ ವಿಜಯಶಾಲಿಯಾಗಿ. ರಂಡಿ ಮಗಂದು ನಾವು ಹಾಕ್ತೀನಿ ಯಾರಪ್ಪ ರಂಡಿ ಮಗ ಕಾಲ್ ಬೆಂಕಿ ನಂಗೆ ಪೂರ ಮ್ಯಾಚ್ ಬೇಕು ನಾನು ಸುಮ್ಮನೆ ಮರೆಯ ಹಿಂಗೆ ಯಾರು ರಂಡಿ ಮಗ गड़बड़ी लेकर था मारा है 11-8 3 ಅಂಕದ ಮುನ್ನಡೆಯಲ್ಲಿ ಜಿಂಜನ್ ಬಾಯ್.